ವಿನಯದ ಪ್ರಾರ್ಥನೆ. ಅದು ಯಾವ ಕೊಲ್ಲಿಪಾಕಿಯ ಸೋಮನಾಥನ ಲಿಂಗದಲ್ಲಿ ಉದ್ಭವಿಸಿ ಬಂದು ಜಗತ್ತನ್ನೇ ಉದ್ಧಾರ ಮಾಡಿ ಜಗತ್ತನ್ನೇ ಸಂಚಾರ ಮಾಡಿ ಪಂಚ ಪೀಠಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂತ ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೆ ನಾನು ಅನಂತ ಕೋಟಿ ಭಕ್ತಿ ಪೂರ್ವಕ ನಮನ ಸಲ್ಲಿಸುತ್ತಾ ಅದೇ ರೀತಿಯಾಗಿ ತಂದೆ ಭರಮದೇವರ ತಾಯಿ ಸುರಮದೇವಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಹಾಲ ಮತಕ್ಕೆ ಮೂಲ ಗುರು ಅನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಅವತಾರ ಶ್ರೀ ಲಿಂಗ ಬೀರದೇವರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಮಾನವರಲ್ಲಿ ಮನಗೇನಿ, ಸಿದ್ಧರಲ್ಲಿ ಶಿವಗೇನಿ, ದೇವರಲ್ಲಿ ದೇವಗೇನಿ ಅನಿಸಿಕೊಂಡಿರ್ತಕ್ಕಂತ ಯಾವ ಬಾರಾಮತಿಗೆ ಬಂಡನಾಗಿ ಹುಲಜಂತಿಗೆ ಹುಲಿಯಾಗಿ ಬಬ್ಬುಲಿ ವನದಲ್ಲಿ ಹೆಬ್ಬುಲಿ ಅನಿಸಿಕೊಂಡಿರ್ತಕ್ಕಂತ ಮಹಿಮತ್ತಿಗೆ ಶ್ರೀ ಮಹಾಲಿಂಗರಾಯನ ಪಾದಕ್ಕೂ ಕೂಡ ಹನಿ ಹಚ್ಚಿ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಹೊನ್ನ ಅಗ್ರಣ್ಯ ದಂಡಿಯ ಮೇಲೆ ವಾಸಗೈದಿರ್ತಕ್ಕಂತ ಚಂದರ ಸಾಲಲ್ಲ ಗುಂತಿ ಒಳಗ ಬಂಗಾರದ ಹಸ್ತವನ್ನ ತೋರಿರ್ತಕ್ಕಂತ ಯಾರಿಪ್ಪ ಮಹಿಮಾಂತಿಕ ಶ್ರೀ ಮುತ್ಯಾಮುರಲಿಂಗನ ಪಾದಕ್ಕೂ ಕೂಡ ಹನಿ ಹಚ್ಚಿ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಸುಕ್ಷೇತ್ರ ಮಂಗಸೂಳಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಯಾವ ತಂದೆನಾದ ಬಾಲಮರ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮನ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಪುಣ್ಯ ಭೂಮಿ ಪವಿತ್ರ ಸ್ಥಾನ ಈ ಮಾನವ ಕುಲವನ್ನು ಉದ್ಧಾರ ಮಾಡುವಂತವರು ಸಿದ್ಧಿ ಪುರುಷ ಪವನ ಪುರುಷ ಅನಿಸಿದವರು ಯಾವ ಈ ಮಾನವ ಕುಲವನ್ನ ಉದ್ಧಾರ ಮಾಡುತ್ತವರು ಕೆಟ್ಟ ಕಲಿಯುವುದಲ್ಲಿ ನಡೆದಾರು ದೇವರತ್ತ ಹೇಳಿದ್ರು ತಪ್ಪಾಗಂಗಿಲ್ಲ. ಯಾರಪ್ಪ ಕೇಳಿದ್ರೆ ನಮ್ಮ ಮಂಗಸೂಳಿ ಗ್ರಾಮದ ಮಹಾರಾಜರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮ್ಮನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ದಿವ್ಯ ಜ್ಯೋತಿಯಾಗಿ ಬೇಕಿರ್ತಕ್ಕಂತ ಯಾವ ಜೋಡಕೆರೆಯ ದಂಡಿ ಮೇಲೆ ವಾಸವಾಗಿರ್ತಕ್ಕಂಥ ಅತನಿ ಗ್ರಾಮದ ದಡ್ಡಿಸಿದ್ದನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಸತ್ಯ ಶಿವತ್ತನ್ನು ಸೇವೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂತ ಯಾವ ನಮ್ಮ ಮಂಗಸೂಳಿ ಗ್ರಾಮದ ದನಪಾಲ ಗುರುಜಿಯವರು ಮತ್ತು ನಮ್ಮ ಅಜಿತ್ ಸರ್ ಅದಕ್ಕೆ ಹೆಂಗೈತಿ ನಾವು ಕೇಳಿದ್ರ ನಮ್ಮ ಮಂಗಸೂಳಿ ಗ್ರಾಮದ ಅಜಿತ್ ಮಾಸ್ತರ್ಗೆ ಬಿರುದು ಒಂದು ಬಂದೈತಿ. ಹೆಂಗಪ್ಪ ಅಂತ ಕೇಳಿದ್ರ ಏನು ಬಂದೈತಿ ಬಿರುದ? ಸಾಹಿತ್ಯದಲ್ಲಿ ಸಮರ ಶಿವ ಅದು ಕೃಷ್ಣ ತೀರದ ಗಾನಕ್ಕೆ ಹೋಗಿಲಿ, ಹೌದು ಗಡಿನಾಡದ ಗಾನಕ್ಕೆ ಹೋಗಿಲಿ, ರಾಜಮಠದೊಳಗೆ ಪ್ರಶಸ್ತಿಗಳು ಸಾಕಷ್ಟು ಬಂದವ್ರಿಪ್ಪ. ಆದ್ರೆ ನೋಲಪ್ಪನ ಏನಾಗ್ಯದ ಈ ಸಾಹಿತ್ಯದಲ್ಲಿ ಸಮರ ಯಾಕೆ ಬಿರುದು ಹೆಂಗ್ ಕೊಟ್ಟಾರ ನೋಡ್ರಿ, ವಿಚಾರ ಬಹಳ ಐತಿ. ಹೆಂಗ್ ಕೊಟ್ಟಾರ ನೋಡತ್ತೀರಿ? ಸಾಹಿತ್ಯದಲ್ಲಿ ಸಮರ ಶಿವ ಅಂದ್ರೆ ಸಮರ ಅಂದ್ರೆ ಏನ ಯುದ್ಧ, ಶುದ್ಧ ಸಾಹಿತ್ಯ ಯುದ್ಧ ಮಾಡಕ್ ಬರ್ತೇನೆ? ಹಂಗ್ಯಾಂಗ್ ಮಾಡ್ಲಕ್ ಬರ್ತದ? ಹಂಗಿಲ್ಲ, ಯುದ್ಧ ಮಾಡ್ಯಾರ ಅವ್ರು. ಮಾಡ್ತಾರ್ರಿ. ಹೆಂಗ ಯುದ್ಧ ಮಾಡ್ಯಾರಪ್ಪ ಕೇಳಿದ್ರ ಹೆಂಗ ಮಾಡ್ಯಾರ್ರಿ? ಜ್ಞಾನದಿಂದ ಮಾಡ್ಯಾರ ತಿಳ್ಸಿಂದ ಅದು ಬಿರುದು ಬಂದೈತಿ. ಹೆಂಗಪ್ಪ ಕೇಳಿದ್ರ ಹೆಂಗ್ರಿ? ನಾವು ಹಾಡ್ಲಿಕ್ಕೆ ಒಂದು 20-25 ವರ್ಷ ಆಗಿರ್ಬಹುದು. ಆಗಿರ್ಬೋದಲ್ರಿ. ಆದ್ರೆ ಮೊದಲು ಹೆಂಗಿತ್ತಪ್ಪ ಕೇಳಿದ್ರ ಹೆಂಗಿತ್ರಿ? ಚಲೋ ಹಾಡವ್ರು ಹೇಳ್ಬೇಕಾದ್ರು ಏನ್ ಮಾಡ್ಬೇಕಾಗಿತ್ತು? ಬಿಜಾಪುರ ಕೆಳಗ ಹೋಗಿ ಹೇಳ್ಬೇಕಾಗಿತ್ತು ಹಾಡ್ಲಕ್. ಗಾಡಿ ಇಲ್ಲಾಗಿತ್ತು, ಬಸ್ಗೆ ಹೋಗ್ಬೇಕು ಇಲ್ಲಾರ ಹೆಂಗ ಹೋಗ್ತಿದ್ರಿ ನಿಮ್ಗೆ ಗೊತ್ತು. ಹಂಗಾರೆ ಹೋಗಿ ಬಟ್ ಕೊಡ್ತಿದ್ರು. ಎರಡು ಮೇಲೆ ಆ ಕಡೆ ತಂದ್ರೆ ಹಾಡ್ತಿದ್ರು. ನಾವೆಲ್ಲ ಕೂತು ಕೇಳ್ತಿದ್ವಿ ಟೇಪ. ಈಗ ಮೊಬೈಲ್ ಬಂದ ಬಿಡ ಅವ್ರು ಟೇಪ್ ತಗೊಂಡ್ ಹೋಗೋದು ತುಂಬ್ಕೊಲಾಕ. ಅದಕ್ಕೆ ಹೆಂಗೈತ್ ಕೇಳಿದ್ರ ಯಾವ್ದೇ ಒಂದು ದೊಡ್ಡ ಮೇಳ ಇರ್ಲಿ ಅಥವಾ ಸಣ್ಣ ಮೇಳ ಇರ್ಲಿ ಎಲ್ಲರೂ ಮಾಡುದು ಸೇವಾ ಒಂದೇ ಮಾಡುದು. ಎಲ್ಲ ಹಾಡುದು ಹಾಲು ಮತದ ಒಳಗ, ನಾವು ಹಾಡುದು ಹಾಲು ಮತದ ಒಳಗ, ಎಲ್ಲ ಒಂದೇ ಹಾಡುದ. ನಾವು ಏನು ಯಾರಿಗೂ ಕಮ್ಮಿ ಇಲ್ಲ. ಯಾವ್ದು ಬೆಕ್ಕರ ಮೇಲೆ ಹಾಕಿದ್ರು ಸಹಿತ ಅವ್ರ ಜೋಡಿ ಹಾಡಿಕೆ ಮಾಡ್ತೀವಿ ಅಂತಕ್ಕಂಥ ತಾಕತ್ತವನ್ನ ಸಮರ ಯಾರು ಸಾರಿರ್ಪ ನಮ್ಮ ಅಚ್ಯುತ ಸರ್ ಸಾರ್ಯಾರ. ಹೌದು, ಹಿಂಗಾಗಿ ಅವ್ರಿಗೆ ಬಿರುದು ಬಂದೈತಿ. ನೀವು ಅದಕ್ಕೆ ಬಿರುದು ಬಂದೈತಿ. ಹೌದು, ಕರೆ ಮಾತು ನಿಮ್ಮದು. ಯಾಕಪ್ಪ ಅಂತಂದ್ರ ಅತನೆಯಲ್ಲಿ ಆಗ್ಲಿ ಮುರುಗುಂಡೆಯಲ್ಲಿ ಆಗ್ಲಿ
ಮಂಗಸುಳಿ ಆಗ್ಲಿ ಎಲ್ಲ ದೊಡ್ಡ ಮೇಳ ಕರೆಸ್ತದ್ರಿ ಮೊದಲ. ಹೌದೌದು. ಆದ್ರೆ ಈಗ ಹಂಗಿಲ್ಲ. ಹೆಂಗದವ್ರಿ ಈಗ? ಹತ್ತನೇ ಒಳಗ ಹಾಡಿಕಿದ್ರೆ ಒಂದು ಮೇಳ ತಿಲಾಕಿಂದ ಬರ್ತೈತಿ, ಒಂದು ಹತ್ತನೇ ಮೇಳ ಇರ್ತೈತಿ. ಹೌದು. ಮುರುಗೊಂಡಿಗೆ ಒಳಗಿದ್ರು ಸಹಿತ ಒಂದು ಮೇಳ ಮುರುಗೊಂಡಿದ್ದು, ಒಂದು ಮೇಳ ತಿಲಾಕಿಂದ ಇರ್ತದ್ರಿಪ್ಪ. ಅದ್ರಾಗ ಮತ್ತೆ ಏನ್ ಕಮ್ಮಿ ಆಗಿತ್ತಿ? ಏನಾಗ್ಯದ್ರಿ? ತಿಲಾಕಿನ ಮೇಳ ಕಮ್ಮಿ ಆಗಿಬಿಟ್ಟಾವ. ಏನ್ರಿ ಯಾಕ ಕಡಿಮೆ ಆಗ್ಯಪ್ಪ ಅಂತ ಕೇಳಿದ್ರ, ಯಾಕಾಗ್ಯದ್ರಿ? ಯಾವಾಗ ನೀವು ಒಲೆ ಪೂಜಾರಿ ಅವರು ಅಜಿತ್ ಸರ್ ನಮ್ಮ ದನಪಾಲಗಳು ಕೊಡ್ಕೊಂಡು ಏನ್ ಮಾಡ್ರು, ಏನ್ ಮಾಡಿದ್ರಿ? ನಾವು ಯಾರಿಗೆ ಕಮ್ಮಿ ಇಲ್ಲ ಅಂತಕ್ಕಂಥ ಯಾವಾಗ ತೋರ್ಸ್ಕೊಟ್ರು ನೋಡು. ಹೌದಿಲ್ಲ? ಹೌದು. ಅವಾಗ ಮ್ಯಾಲ ಕಮ್ಮಿ ಆಗ್ಯಾವ. ಈಗಂತೂ ಐತಿ ಎಲ್ಲ ಅವ್ರನ್ನ ಬಿಟ್ಟು ಈ ಕಡೆ ಸೈಡ್ ಶುರು ಆಗೈತಿ. ಹೌದು. ಹೌದಿಲ್ರಿ ಸರ್? ಹೌದು. ಅದಕ್ಕೆ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಹೇಳಿದ್ರು ಮಾತ. ಏನ್ ಹೇಳಿದ್ರು ಮಾತ? ಯಾಕಪ್ಪ ಅಂತಂದ್ರೆ ಯಾವ ಮೇಳ ಎಲ್ಲಿಂದ ಬಂದವು, ಯಾವ ಊರು, ಯಾವ ತಾಲೂಕ, ಜಿಲ್ಲಾ ನಿಮ್ಗೆಲ್ಲ ಗುರ್ತೈತಿ. ಗುರ್ತೈತ್ರಿ. ಅದಕ್ಕೆ ಬಹಳ ಒಂದು ಹೇಳುವಂತ ಅವಶ್ಯಕತೆ ಇಲ್ಲ. ಇಲ್ಲ. ಯಾವ ಸತ್ಯ ಶಿವಸ್ಥಾನದ ಗದ್ದಿಗೆ ಮುಂದೆ ನಿಂತು ಆ ಸಿದ್ಧರ ಶಿವನಾಮಸ್ವರನ್ನ ಸ್ವಚ್ಛ ಮನಸ್ಸಿನ ಮಾಡ್ಬೇಕಾದ್ರ ಮಾತಾಡುವಂತ ಮಾತಲ್ಲಾಗ್ಲಿ, ಹಾಡುವಂತ ಹಾಡಿನಾಗ್ಲಿ, ಏನಾಗ್ತದ ನುಡಿಸುವಂತ ವಾದಲ್ಲಾಗ್ಲಿ, ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಾಗ್ಲಿ ತಪ್ಪು ತಡೆಯಾಗುವುದು ಸಜ್ಜಕ. ತಪ್ಪಾಗ್ತಾವ ಹೇಳ್ತೀರಿ ಕರೆ ನೀವು. ಅವ್ರೇ ನಿಮ್ನ ಹಂಗೆ ತರಿಸಿರುತ್ತೇನು? ಹಂಗಿಲ್ಲ ತಮ್ಮ, ಎಲ್ಲಾ ಬರ್ತೈತಿ. ಆದ್ರ ದನಿ ಅಂಗಡಿ ಅಂತ ಬರಂಗಿಲ್ಲ. ಹೌದೌದು. ಗಂಟ್ಲ ಇಟ್ಕೊಂಡ್ ಬರುತ್ತ ನೀವು. ಅದಕ್ಕೆ ಎಲ್ಲಾ ಕಡೆ ಜಾತ್ರೆ ಚಲೋ ಅದಾವು, ಎಲ್ಲಾ ಕಡೆ ಭಂಡಾರ ಜಾಸ್ತಿ ಆರ್ತೈತಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇದು ದೇವ್ರು ಕೊಟ್ಟ ದೇಣಿಗೆ, ಇದು ಎಲ್ಲಿ ತರ ಬರಂಗಿಲ್ಲ. ಹೌದೌದ್ರಿ. ಅದಕ್ಕೆ ನುಡಿಸುವಂತ ವಾದ್ಯಲಾಗಲಿ, ಬರೆದಿರ್ತಕ್ಕಂಥ ಸಾಹಿತ್ಯದಾಗಲಿ ಏನಾಗ್ತದ ತಪ್ಪು ತಡೆಯಾಗುವುದು ಸಜ್ಜಕ. ಆಗಿರ್ತಕ್ಕಂಥ ತಪ್ಪನ್ನ ಬದಿಗೊತ್ತಿ ಒಪ್ಪನ ಮಾತ್ರ ಸ್ವೀಕಾರ ಮಾಡ್ಬೇಕು ದೈವದಲ್ಲಿ ಕಳಕಳಿಯಿಂದ ಕೇಳ್ಕೊಳತ್ತ. ಅದಕ್ಕೆ ಹೇಳಿದ್ರು ಮಾತು ನವಲಪ್ಪನ. ಏನ್ ಹೇಳಿದ್ರು? ನಂಬಲೆ ಮನುಜ ಹಂಬಲಿಸಿ ಕೆಡಬೇಡ. ನಂಬಲೆ ಮನುಜ ಹಂಬಲಿಸಿ ಕೆಡಬೇಡ. ಶ್ರೀ ಸಂಬನೊಲುಮೆಗೆ ನಂಬಿಕೆ ಕಾರಣ. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ? ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ, ದೇವರನ್ನು ಕೆಣಕಿ ಜಗತ್ತಿನಲ್ಲಿ ಯಾರೂ ಬದುಕಿಲ್ಲ ಅಂತ ಹೇಳಿದ್ರು. ಹೌದು. ಯಾಕೆ ಹೇಳಿದ್ರಿ ಈ ಮಾತ? ಅದಕ್ಕೆ ಇವತ್ತಿನ ದಿವಸ ನಮ್ಮ ಮಗದುಮಣ್ಣವ್ರ ಮನೆಗೆ ಈ ಒಂದು ಸೇವಾ ಕಾರ್ಯಕ್ರಮ ಯಾಕೆ ಬಂದದಪ್ಪ ಅಂತ ಕೇಳಿದ್ರ, ಯಾಕೆ ಬಂದದ್ರಿ? ಏನೋ ಕಾಡು ಕಂಟಕ್ಕಿರ್ಲಿ, ಏನೋ ಇರ್ಲಿ ಅಲ್ಲಿ ಶಿವಸ್ಥಾನ ಹೋದ್ ನೀವು ಸೇವೆ ಮಾಡಿರಪ್ಪ ಅಥವಾ ನಿಮ್ಮ ಕಂಟಕ್ಕೆ ಬಯಲಾಗ್ತದ ಅಂತ ಹೇಳಿ ಬಿರು ಮಾಡಿದ್ರು. ಹೇಳಿದಾಗ ಆ ಶಿವಸ್ಥಾನ ಮುಖಾಂತರವಾಗಿ ಮಂಗಸುಳಿ ಗ್ರಾಮ, ಮುರುಗುಂಡಿ ಗ್ರಾಮ ಎರಡು ಸತ್ಯ ಶಿವಸ್ಥಾನ ಇವತ್ತಿನ ದಿವಸ ಮಗದುಮಣ್ಣವ್ರ ಮನೆಗೆ ಬಂದಪ್ಪ ಅಂತ ಹೇಳಿದ್ರೆ, ಬಂದವತ್ತಿದ್ರೆ ಸಾಕ್ಷಾತ್ ಬ್ಯಾಲಮರ ಸಿದ್ಧ ಮತ್ತು ಮುತ್ಯ ಮುರಾರಲಿಂಗ ಸಾಕ್ಷಾತ್ ಇವತ್ತು ಈ ಮನೆಗೆ ಬಂದ ತಿಳ್ಕೊಂಡು ನಾವು ಇವತ್ತು ಸೇವಾ ಮಾಡಬೇಕಾಗ್ಯದ. ಹೌದು. ಬಂದ ಹೌದಿಲ್ಲ? ಅದಕ್ಕೆ ಹೆಂಗೈತಪ್ಪ ಅಂತ ಕೇಳಿದ್ರೆ ಬಹಳ ಮಾತಾಡಿ ದೈವಿಕ ವಜ್ಜು ಹೋದ್ ಬೇಡ. ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲ ನಾವು ಅದೇವು. ಯಾಕಪ್ಪ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಂಗ. ಚಿತ್ತಪಟ್ಟ ಎರಡು ಮುಖ. ಅದಕ್ಕೆ ಹೆಂಗಪ್ಪ ಅಂತ ಎಲ್ಲ ನಾವ ತಿಳ್ಕೊಂಡು ಒಂದು ಬಹಳ ವ್ಯತ್ಯಾಸ ಮಾಡಿ ಮಾತಾಡ್ಲಾರ್ದನೆ ಇವತ್ತಿನ ದಿವಸ ಏನಪ್ಪ ಅಂತ ಹೇಳಿದ್ರ ನಮ್ಮ ದನಪಾಲಕ ಸಂದಿಗೆ ಬರುದೈತಿ. ಅದಕ್ಕೆ ನಮ್ಮೆಲ್ಲರಿಗೂ ಗುರುವಿನ ಸ್ಥಾನದಲ್ಲಿ ನಿಂತು ಏನು ಒಂದು ಹಾದಿ ಹಿಡಿಸ್ತಾರಲ್ಲ, ಆ ಹಾದಿ ಒಳಗೆ ನಾವು ಸಹಿತ ಇಬ್ಬರು ಮಂದಿ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈಗ ನಾವಲ್ಲಪ್ಪನ ಏನ್ ಮಾಡ್ಬೇಕತ್ತೀರಿ? ಮತ್ತ ಭಕ್ತಿ ಒಳಗೆ ಎಂತ ಶಕ್ತಿ ಅದ ಅಂತಕ್ಕಂಥ ಒಂದು ಯಾರು ನೋಡಿ ಹೇಳಿ ಚಾಲ್ ಹಾಡಿ ಚಾನ್ಸ್ ಬಿಟ್ಟು ಕೊಡ್ದದ. ಅದಕ್ಕೆ ಏನಾಗಿತ್ತು ನಾವಲ್ಲಪ್ಪನ ಅಂತ ಕೇಳಿದ್ರೆ, ಏನಾಗಿತ್ರಿ ಸರ? ಯಾವ ಮಹಾರಾಷ್ಟ್ರ ರಾಜ್ಯದ ಪುಣೆ ಎಂಬ ಪ್ರಾಂತ ದೇವು ಆಳಂದಿ ಅಂತಕ್ಕಂಥ ಗ್ರಾಮದಲ್ಲಿ ಇಬ್ಬರು ಸತಿಪತಿ ಯಾರಿದ್ರಪ್ಪ ಅಂತ ಕೇಳಿದ್ರೆ ಭಕ್ತ ಬೋಲಬ ಮತ್ತು ಕನಕಾಯಿ. ಹೌದಪ್ಪ. ಹೌದು. ಭಕ್ತ ಬೋಲಬ ಮತ್ತು ತಾಯಿ ಕನಕಾಯಿ ಇದ್ರು. ಹೆಂಗಿದ್ರಪ್ಪ ಅಂತ ಹೇಳಿದ್ರೆ ಅವ್ರಿಗೆ 1000 ಎಕರೆ ಹೊಲ ಇತ್ತು, ಆಸ್ತಿ ಇತ್ತು, ಸಾಕಷ್ಟು ಶ್ರೀ ಸಂಪತ್ತು, ಧನ್ಯ ದೌಲತ್, ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ ಏನೂ ಕಡಿಮೆ ಇದ್ದಿದ್ದಿಲ್ಲ, ಏನೂ ಕಡಿಮೆ ಇಲ್ಲ. ಆದ್ರ ಅವ್ರ ಲಕ್ಷ್ಯ ಎಲ್ಲಿತ್ತಪ್ಪ ಅಂತ ಕೇಳಿದ್ರ ಆಸ್ತಿ ಮೇಲಪ್ಪ, ಆಸ್ತಿ ಮೇಲಾಗಿತ್ತು. ಎಲ್ಲಿತ್ತವ್ರು ಚಿತ್ತ? ಅವ್ರ ಚಿತ್ತ ಎಲ್ಲಿತ್ತಪ್ಪ ಅಂತ ಕೇಳಿದ್ರ ಪಂಡ್ರಾಪುರದ ಪಾಂಡುರಂಗನ ಮೇಲೆ ಭಕ್ತಿ ಇತ್ತು. ಹೌದು, ಶ್ರೇಷ್ಠ ಭಕ್ತಿ. 100 ಆಡು ದುಡಿದು ಸಹಿತ ಏನಾಗಿತ್ತು? ಆ ಕಡೆ ಲಕ್ಷ್ಯ ಅವ್ರದಿಲ್ಲ. ಇಲ್ಲ, ಅವ್ರ ಲಕ್ಷ್ಯ ಎಲ್ಲಿತ್ತಂದ್ರ ಪಾಂಡುರಂಗನ ಮೇಲೆ ಭಕ್ತಿ ಇತ್ತು. ಅದಕ್ಕೆ ಯಾವ ರೀತಿ ಭಕ್ತ ಬೋಲಬ ಭಕ್ತಿ ಮಾಡ್ತಿದಪ್ಪ ಅಂತ ಕೇಳಿದ್ರ ಸಾಕ್ಷಾತ್ ಪಂಡ್ರಾಪುರದ ಪಾಂಡುರಂಗ ಕೊಳ್ಳಾಗ ಹಾರ ಹತ್ತಬೇಕಾದ್ರ ಕರಿಮರಿ ಇಟ್ಟ ತೆಳಗ ಗೋಣಿಂಗ ಹಾರ ಹಾಕ ನೋಡ್ತಿದ್ರು ಅವ್ರು. ನೋಡೋದು ದೇವ್ರಿಗೆ ಹತ್ತಿದ್ರಿ ಏನ್ರಿ? ಏನಂತಿದ್ರು? ಏನಂದ್ರು? ಗರಿಮರಿ ಇಟ್ಟ ಸ್ವಲ್ಪ ತೆಳಗ ಗೋಣಿನ ಕೊಳ್ಳಾಗನ ಹಾರ ಹಾಕತಿದ್ರು. ಅವಾಗ ಪಂಡ್ರಾಪುರದ ಪಾಂಡುರಂಗ ಬಗ್ಗೆ ಅವ್ರ ಕೈಯಿಂದ ಹಾರ ಹಾಕೋತಿದ್ರು. ನೋಡಲಿ ದೇವರಿಗೆ ಮಾತಾಡಿ ಹಾರ
ನೋಡ್ರಿ ಎಂತ ಭಕ್ತಿ. ಹೌದೌದು. ಅದಕ್ಕ ಹಿಂಗ ಭಕ್ತಿ ಮಾಡ್ಕೊತ ಬಂದ ಹೊತ್ತಿಗೆ ಒಂದು ಸಲ ಏನಪ್ಪ ಅಂತ ಕೇಳಿದ್ರ ಏನಾಯ್ತ್ರಿ? ಎಲ್ಲಾ ಶ್ರೀ ಸಂಪತ್ತು ಸಾಕಷ್ಟು ಇದ್ರು ಸಹಿತ ಒಂದ ಏನು ಕಮ್ಮಿ ಇತ್ತು ಅಂತ ಹೇಳಿದ್ರೆ ಅವ್ರ ಹೊಟ್ಟೆಲಿ ಪುತ್ರ ಸಂತಾನ ಇದ್ದಿದ್ದಿಲ್ಲ. ಹೌದೌದ್ರಿಪ್ಪ. ಹೌದು. ಅದಕ್ಕೆ ಬೇಡದ ಭಗವಂತ ಅವ್ರತಿಲ್ಲದಾನ ಏನ್ ಹೇಳ್ತಾನ? ಆದ್ರೆ ಇವ್ರು ಬೇಡಿದ್ದಿಲ್ಲ. ಹೌದೌದ. ಅದಕ್ಕೆ ಪಂಡ್ರಾಪುರ ಪಾಂಡುರಂಗ ವಿಚಾರ ಮಾಡ್ತಿದ್ದ, ಯಾವಾಗ ಬೇಡ್ತಾನ ನೀವು? ನಿಮ್ಮ ಭಕ್ತಿ ಬಹಳ ವಜ್ಜ ಆಗೈತಿ, ಒಜ್ಜಾಗೈತಿ. ಏನು ಬೇಡ್ತೀರಿ ಬೇಡ್ರಿ, ನಿಮಗೆ ಬೇಡದ ಕೊಡ್ತಿರತ್ತಿದ್ದ. ಆದ್ರೆ ಇವ್ ಬೇಡ್ಲಕ್ಕ ತಯಾರಿಲ್ಲ. ಹೌದಾ? ಯಾಕೆ ಹೇಳ್ತಿದಪ್ಪ ಅಂತಂದ್ರೆ ಭಕ್ತ ಮೂಲವ ಏನ್ ಹೇಳ್ತಿದ್ರಿ? ಸಾಕ್ಷಾತ್ ವೈಕೊಂಡದ ಅರಸ ನೀ ನಮ್ಮ ಜೊತೆ ಇರ್ಲಕ್ಕಾಗಿ ನನಗೇನು ಬೇಕಾಗ್ಯದ? ನಮಗ್ ಬ್ಯಾರೆ ಹಾಕ್ಬೇಕು ಪಾಂಡುರಂಗ ಆಯ್ತಿದ್ರು. ಹೌದೌದು, ಖರೇನಪ್ಪ. ಅದಕ್ಕೆ ಹಿಂಗಿದ್ದು ಹೊತ್ತಿಗೆ ಒಮ್ಮೆ ಏನಪ್ಪ ಅಂತ ಕೇಳಿದ್ರ ಏನಾಯ್ತ್ರಿ? ಯಾವ ಭಕ್ತ ಬೋಲಾಗ ಸ್ವಲ್ಪ ಆರಾಮ್ ತಪ್ಪಿತು. ಮುಂದ ಅವನು ಮಡದಿ ಕರೆದು ಹೇಳ್ದ, ಏನತ್ತ? ಇವತ್ತಿನ ದಿವಸ ಪಾಂಡುರಂಗನ ಪೂಜೆ ಮಾಡ್ಲಕ್ಕ ನೀ ಹೋಗ್ಬೇಕಂತ ಹೇಳ್ರು. ಹೌದು, ಮನದಿಗೆ ಹೇಳ್ತಾನ. ಹೇಳಿರು, ಹೋಗಿ ಪೂಜೆ ಮಾಡು, ಎಲ್ಲಾ ಪುರಸ್ಕಾರ ಮಾಡಿ ಎಲ್ಲಾ ಮಾಡ್ಕರೆ ಎಲ್ಲಾರ ಆಸೆಗೆ ಬಿದ್ದು ಏನಾರ ಬೇಡಗಿಡಿ ಅಂತ ಹೇಳಿ ತಾಕಿತ್ತು ಮಾಡಿ ಹೆಣ್ತನ ಕಳಿಸಿದ ಪೂಜೆಗೆ. ಹೌದೌದ. ಅದಕ್ಕೆ ಪೂಜೆ ಕಳಿಸಿದಾಗ ಯಾವ ತಾಯಿ ಕನಕಬಾಯಿ ಬಂದು ನೇಮ ನಿಷ್ಠದಿಂದ ಬಂದ ಭಗವಂತನ ಪಾದ ತಳಿಬೇಕಾದ್ರ, ಪಾಂಡುರಂಗನ ಪಾದ ತಳಿಬೇಕಾದ್ರ ತಾಯಿಯ ಕಣ್ಣಾಗಿನ ಹನಿ ಹನಿ ಆಗಿ ಪಾಂಡುರಂಗನ ಪಾದ ಮೇಲೆ ಬಿದ್ದು ಕೂಡಲೇ ಪಾಂಡುರಂಗ ಹೇಳ್ತಾಳ, ತಾಯಿ ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡವ, ನಿನ್ನ ಮನುಷ್ಯನಾಗಿರ್ತಕ್ಕಂಥ ನೀವು ನನಗೆ ಖೂನದ ವರ್ಷ ತುಂಬದ್ರೊಳಗೆ ನಿನ್ನ ಆಸೆ ಪೂರ್ತಿ ಆಗ್ತೈತಿ, ನೀನ್ ಚಿಂತೆ ಮಾಡಬೇಡ, ಪೂಜೆ ಮಾಡತ್ ಹೇಳ್ರು. ಅವಾಗ ತಾಯಿ ಹೌಸ್ ಆಗಿ ಪಾಂಡುರಂಗನ ಪೂಜೆ ಮುಗಿಸಿ ಮನೆಗೆ ಬಂದ್ರು. ಮನೆಗೆ ಬಂದ ಕಾಲಕ್ಕ ಮನೆಗೆ ಬಂದ್ರು 9 ತಿಂಗಳ ಗತಿಸಿದು. ತಾಯಿ ಗರ್ಭವತಿ ಆಗಿ ಗಂಡ ಮಗನ ಹರಿದ್ರು. ಅವಾಗ ಭಕ್ತ ಬಲ್ಲಭ ಕೇಳ್ತಾನ, ಕನಕಾಯಿ ಏನು ಕೇಳಿದ್ರಿಪ್ಪ? ಸತಿಪತಿ ಒಂದು ದಿವಸ ಕೂಡಿಲ್ಲ, ಭೋಗ ಮಾಡಿಲ್ಲ, ಈ ಪುತ್ರ ಹೆಂಗ್ ಹುಟ್ಟಿದ ಕೇಳ್ತಾನ ಗಂಡ. ವಿಚಾರ ಮಾಡಕ್ ಶುರು ಮಾಡ್ರು. ನೀ ಏನ್ರ ಬೇಡಿದನ ಪಾಂಡುರಂಗ ಅಂತಂದ್ರು. ನಾ ಏನು ಬೇಡಿಲ್ಲ, ಕರೆ ನಾ ಬೇಡಕ್ಕಿಂತ ಮೊದಲು ನನಗೆ ಭಗವಂತ ಕೊಟ್ಟ ಅನ್ನುವಂತಕ್ಕಂಥ ಮಾತು ತಾಯಿ ಹೇಳು. ಅವಾಗ ಭಕ್ತ ಬಲಭ ಏನು ಮಾಡಿದ್ಪ ಕೇಳಿದ್ರೆ ಕೂಸಿನ ಕೈ ಹಿಡ್ಕೊಂಡು ಎಲ್ಲಿ ಬಂದ್ರಪ್ಪ ಅಂತಂದ್ರ ಪಾಂಡುರಂಗನ ಮಂದಿರಕ್ಕೆ ಬಂದ್ರು. ಮಂದಿರಕ್ಕೆ ಬಂದ್ರು. ಪಾಂಡುರಂಗನ ಮಂದಿರಕ್ಕೆ ಬಂದು ಹೇಳ್ತಾರ ಭಗವಂತ, ನಾವು ಏನೂ ಆಶೆ ಮಾಡಿದ್ದಿಲ್ಲ, ಆಶೆ ಮಾಡುವಂಗ ನೀ ಯಾಕೆ ಮಾಡಿದಿ? ಹೌದಿಲ್ಲ? ಹೌದು. ಇಂತ ಪುತ್ರ ನೀ ಕೊಟ್ಟಿದಿಪ್ಪ ಅಂತಂದ್ರೆ ಕೊಟ್ರ ಕೊಡುವ ಲೆಕ್ಕರೆ. ಹೌದು. ಅವು ನಿನ್ನ ಬರೋಬರಿ ಇದ್ದವ್ರು ನೀವು ತಕ್ಕಿದ್ದವ್ರು ಅಷ್ಟೇ ನಾ ಮಗ ತೋಪಲ್ಲ ಒಪ್ಪ ಅಂತ ಹೇಳ್ರು. ದೇವ್ರ ಬರೋಬರಿ ಇರ್ಬೇಕು. ಅವಾಗ ಪಾಂಡುರಂಗ ಮಗಳನಿಗೆ ಕೇಳ್ದ, ಏನತ್ತ? ಏನ್ ಆಗ್ಬೇಕಾಗಿತ್ತು ಈಗ ಅಂತ ಕೇಳ್ರು. ಅವಾಗ ಭಕ್ತ ಬಲಭ ಹೇಳ್ತಾನ, ಎರಡು ಕಡೆ ಹೇಳಿದ ತಕಡಿ ಕಟ್ಟಾವ, ತಕಡಿ ಒಳಗ ಒಂದ್ ಕಡೆ ನೀವು ಕುಣಿಬೇಕು, ಒಂದ್ ಕಡೆ ನಮ್ಮ ಮಗನ ಕುಣಿಸಾವ, ನಿಮ್ಮ ತೂಕದೊಳಗೆ ಎಲ್ಲರೂ ನಮ್ಮ ಮಗ ಬಂದವ್ರ ಆಯ್ತು, ನಮ್ಮ ಮಗ ಉಪಯೋಗ ಅಂತ ಹೇಳಿದ. ಹೌದೌದು. ಅವಾಗ ಹೇಳಿದಾಗ ಏನ್ ಮಾಡಿರ್ಪ ಕಾಟ ಕಟ್ಟಿ ತಕಡಿ ಕಟ್ಟಿ ಒಂದ್ ಕಡೆ ಸೈಡ್ ಪಾಂಡುರಂಗ ಪುತ್ತ, ಒಂದ್ ಕಡೆ ಸೈಡ್ ಕುಣಿಸಿದ್ರು. ಮಗನ ಕುಣಿಸಿದ ಕೂಡಲೇ 2 ಮಂದಿ ತೂಕ ಬರೋಬ್ಬರಿ ಧರ್ಮದ ಕಾಟ ಬರೋಬ್ಬರಿಯಾಗಿ ತೂಗಲಕ್ಕಾಯ್ತು. ಯಾಕಪ್ಪ ಅಂತ ಕೇಳಿದ್ರೆ ಮೊದಲ ಇದ್ರಕ್ಕಿಂತ ಮೊದಲು ತಕಡಿ ಇಲ್ಲಾಗಿತ್ತು. ಏನಿತ್ರಿ? ಮೊದಲು ಹೆಂಗಿದಪ್ಪ ಅಂತಂದ್ರ ಮನ 2 ಮನ 4 ಮನ ಚಿಟ್ಟಿ ಕೊಳವಿ, ಹೌದಿಲ್ರಿ? ಹೌದೌದು. ಇವಿದ್ದು ಏನ್ ತಕಡೆ ಕಟ್ಟಿರಲ್ಲ, ಅಲ್ಲಿದಿಂದ ತಕಡಿ ಶುರು ಆಗೈತಿ. ತೂಕಗೆ ಬಂದಕ್ಕಾಗಿ ತುಕಾರಾಮನ ತಗತ್ತ ನಾಮಕರಣ ಅಲ್ಲಿ ತಂದಿ ಮಾಡ್ಯಾರ. ಅದಕ್ಕ ಭಕ್ತೊಳಗಂತ ಶಕ್ತಿ ಐತಿ. ಯಾರು ಭಗವಂತನ ಮೇಲೆ ಭಕ್ತಿ ಇಟ್ಟು ಶ್ರದ್ಧಾ ಇಟ್ಟು ನಂಬಿಕೆ ಇಟ್ಟು ನಡೀತಾರಲ್ಲ, ಅವ್ರಿಗೆ ಭಗವಂತ ಅವ್ರಿಗೆ ಯಾವತ್ತು ಏನು ಕೊರತೆ ಬರಂಗಿಲ್ಲ, ತೊಂದರೆ ಆಗಂಗಿಲ್ಲ, ಏನು ಕಡಿಮೆ ಆಗಂಗಿಲ್ಲ ಅಂತಕ್ಕಂಥ ಮಾತು ನಾವು ತಲೆ ಇಟ್ಕೊಂಡು ಇವತ್ತಿನ ದಿವಸ ಹೆಂಗಪ್ಪ ಕೇಳಿದ್ರೆ ಏನಾರ ಪ್ರಶ್ನೆ ಕೇಳಿ ಜಿದ್ದಿ ಮಾಡುವಂತ ಸಂದರ್ಭ ಇಲ್ಲ. ಯಾಕಪ್ಪ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡೋ ಸಲುವಾಗಿ ನಾವಿಲ್ಲಿ ಬಂದಿದ್ದೀವಪ್ಪ ಅಂತಂದ್ರೆ ವಿಚಾರ ಮಾಡಿ ಮಾತಾಡೋದು ಮಾತೈತಿ. ಹೌದಾ? ಯಾಕತ್ ಕೇಳಿದ್ರೆ ಮಾಡೋಣ. ಹೌದು ನೋಡುವ ನನ್ನ. ಹೌದೌದು. ಏನತ್ತೀರಿ ಅಂದ್ರೆ ಹೂ ಓದ್ತೀವಿ ನಾವು. ಅದಕ್ಕೆ ನವಲಪ್ಪನ ಹೆಂಗಪ್ಪ ಕೇಳಿದ್ರೆ ಒಂದೇ ಒಂದು ಮಾತಿನಿಂದ ರಾಮಾಯಣ ಆಗಿ ಹೋಗೈತಿ. ರಾಮಾಯಣ ಒಂದು ಮಾತಿನಿಂದ ಮಹಾಭಾರತ ಆಗಿ ಹೋಗೈತಿ. ಇದ ಪುಣ್ಯ ಭೂಮಿ ಅಲ್ಲ ಆಗ್ಯಾದ್ರಿಪ್ಪ. ಅದಕ್ಕೆ ಮಾತಿನಿಂದ ಮತನ, ಮಾತಿನಿಂದ ಜತನ, ಮಾತು ಮುತ್ತಾಗಬೇಕ, ಕರೆ ಮಾತು ಹೋಗಿ ಘಾತ ಆಗಬಾರ್ದು ಅಂತಕ್ಕಂಥ ಮಾತು ಒಂದು ತಲೆ ಇಟ್ಟುಕೊಂಡು ಇವತ್ತಿನ ದಿವಸ ಆ ಸಿದ್ಧರ ಶಿವನಾಮಸ್ಮರಣೆ ಬಹಳ ಮಾರ್ಮಿಕವಾಗಿ ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು. ಅದಕ್ಕೆ ನಮ್ಮ ದನಪಾಲ ಗುರುಜಿ ಅವರು 3 ಮಂದಿಗೆ ಏನ
ಸಂವಾದ ರೂಪದಲ್ಲಿ ಕೂಡ್ಲಿ ಏನು ಕೊಡ್ತಾರೆ ಕೂಡ್ಲಿ ಯಾವ ಪ್ರಕಾರವಾಗಿ ಹಾದಿ ಹಿಡಿಸ್ತಾರೆ ನೋಡ್ಕೊಂಡು ಮತ್ತೆ ಮುಂದಿನ ಪಾಲಕ್ಕೆ ಮಾತಾಡೋಂತ ಹೇಳಿ ಈಗ ಯಥಾ ಪ್ರಕಾರ ಒಂದು ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಬಿಡ್ಕೊ ಹೌದು